ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ವಿಶೇಷವಾಗಿರ್ತಕ್ಕಂಥ ರೈತರಿಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ಟಾಪಿಕ್ ತೊಗೊಂಡ್ಬಂದಿದ್ದೀನಿ. ಅದೇನು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗಿದ್ದರೆ ಬನ್ನಿ, ನಾನು ಎಲ್ಲೋಗಿದ್ದೆ, ಏನೇನು ಮಾಡಿದ್ವಿ ಅನ್ನೋದೆಲ್ಲ ಶೇರ್ ಮಾಡ್ತೀನಿ. ಇದು ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಅನ್ಮೋಲ್ ಕಾಲೇಜಲ್ಲಿ ಪಾರಂಪರಿಕ ಬೀಜೋತ್ಸವವನ್ನು ಆಯೋಜಿಸಿದರು. ಅಲ್ಲಿ ಓನ್ಲಿ ಬೀಜಗಳ ಮಾತ್ರ ಅಲ್ಲ, ಸ್ವದೇಶಿ ವಸ್ತುಗಳಿಗೆ ಸಂಬಂಧಿಸಿದಂತಹ ಕಲೆ, ಬೇರೆ ಬೇರೆ ರೀತಿಯ ಕರಕುಶಲ ವಸ್ತುಗಳ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಚೆನ್ನಾಗಿ ಇಟ್ಟಿದ್ದರು. ಇವರು ನಮ್ಮ ದಾವಣಗೆರೆಗೆ ನಿಯರ್ ಆಗಿರ್ತಕ್ಕಂಥ ಐಕಾಂತಿಕ ಅಂತೇಳಿ ಒಂದು ಗ್ರೂಪ್ ಇದೆ. ಅಲ್ಲಿ ಏನು ಅಂದರೆ ಔಷಧಿಗಳನ್ನು ಬಳಸದೆ ನಮ್ಮ ಸ್ವದೇಶಿ ವಸ್ತುಗಳಿಗೆ ಆದ್ಯತೆ ಕೊಟ್ಟು ನ್ಯಾಚುರಲ್ ಆಗಿ ಬೆಳೆಯುವಂತಹ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳ ಬಗ್ಗೆ ಒಂದು ಟೀಮ್ ಇದೆ. ಅದಕ್ಕೆ ಐಕಾಂತಿಕ ಅಂತ ಹೇಳಿ ಅವರು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಬಂದಿದ್ದರು. ಎಲ್ಲ ರೀತಿಯ ತರಕಾರಿಗಳು, ಹಣ್ಣುಗಳನ್ನು ಕೂಡ ಅವರು ತೊಗೊಂಬಂದಿದ್ರು. ಇದು ನೋಡಿರ್ಬೋದು, ನೋನಿ ಅಂತ ಹೇಳಿ ನಾವೆಲ್ಲಿ ಜ್ಯೂಸ್ ಕುಡಿತಾ ಇರ್ತಾರಲ್ವ, ಅದರ ಹಣ್ಣು ತುಂಬ ಕಡಿಮೆ ಬೆಲೆಯಲ್ಲಿ ಇಟ್ಟಿದ್ದರು. 10 ರೂಪೀಸ್ ಒಂದು ಹಣ್ಣಿತ್ತು. ಆಮೇಲೆ ಮೆಕ್ಕೆಜೋಳ ತಳಿಗಳು ಮೊದಲಿನಿಂದ ಯಾವ್ಯಾವುದಿತ್ತು ಅನ್ನೋದನ್ನು ಅದನ್ನು ಕೂಡ ಇಲ್ಲಿ ನಮಗೆ ಡಿಸ್ಪ್ಲೇ ಮಾಡಿದರು. ಬೆಂಡೆಕಾಯಿ, ಬದನೆಕಾಯಿ, ಹಾಗೆಯೇ ಮೆಣಸಿನಕಾಯಿ, ಅಷ್ಟು ವೆರೈಟೀಸ್ಗಳು ಇಲ್ಲಿದ್ದು. ಇದು ಕರಕುಶಲ ವಸ್ತು, ಏನು ಬೂದುಗುಂಬಳ ಅಂತೇಳಿ ಕರಿತೀವಲ್ಲ, ಅದರಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಥಿಂಗ್ಸ್ಗಳನ್ನು ರೆಡಿ ಮಾಡಿದ್ರು. ಇದು ಬಂದುಬಿಟ್ಟು ಟೊಮ್ಯಾಟೊಗಳೆಲ್ಲ ಏನೇನು ತಳಿಗಳು ಬರ್ತತ್ತಲ್ಲ, ಅಷ್ಟು ತಳಿಗಳನ್ನು ಇಲ್ಲಿ ಕೆಲವೊಂದು ನೋಡೇ ಇರಲಿಲ್ಲ. ಎಷ್ಟೊಂದು ಡಿಫ್ರೆಂಟ್ ತಳಿಗಳು ಇಲ್ಲಿ ಇದ್ವು. ಇದಾದ ನಂತರ ಮುಂದೆ ಹೋದ್ವಿ. ಗಿಡಗಳು ಅಂದರೆ ನರ್ಸರಿಗೆ ಸಂಬಂಧಿಸಿದಂತಹ ಕೆಲವೊಂದು ಗಿಡಗಳಿದ್ವು. ಆಮೇಲೆ ಜಾಸ್ತಿ ನಾವು ತುಪ್ಪದೀರೆಕಾಯಿ, ಆಮೇಲೆ ನಾವು ಗುಂಜುಗಳನ್ನು ಏನು ಬಳಸ್ತೀವಲ್ವ, ಮೈ ಉಜ್ಜೋದಕ್ಕಿರ್ಬೋದು ಅಥವಾ ಬಟ್ಟೆ ತೊಳೆಯೋದಕ್ಕೆ, ಅಲ್ಲೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಥಿಂಗ್ಸ್ಗಳನ್ನು ತೊಗೊಂಡು ಬಂದಿದ್ರು. ಇದಿಷ್ಟು ಬಂದುಬಿಟ್ಟು ಸಿರಿಧಾನ್ಯಗಳು, ಆಮೇಲೆ ಮನೆಯಲ್ಲೇ ಕುಟ್ಟಿ ಮಾಡಿರ್ತಕ್ಕಂಥ ಖಾರದ ಪುಡಿ, ಅಷ್ಟು ಕೂಡ ಇಲ್ಲಿ ಎಲ್ಲದೂ ಕೂಡ ಡಿಸ್ಪ್ಲೇ ಮಾಡಿದರು. ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ದರು. ಅಂದರೆ ತಮಿಳುನಾಡು, ಕೇರಳ, ಆ ಕಡೆ ಸೈಡಿಂದನೂ ಕೂಡ ಬಂದಿದ್ದರು. ಇವೆಲ್ಲ ಧಾನ್ಯಗಳು ನೋಡಿದ್ರೆ ಏನು ವಿಶೇಷ ಅಂತ ಕೇಳ್ಬೋದು. ಇದಿಷ್ಟು ಧಾನ್ಯಗಳು ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಔಷಧಿಗಳನ್ನು ಉಪಯೋಗಿಸದೆ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಧಾನ್ಯಗಳು. ಆಮೇಲೆ ಇದು ಒಣ ಒಂದು ಹೊಲದಲ್ಲಿ, ಅಂದರೆ ಒಣ ಬೇಸಾಯ ಪದ್ಧತಿಯಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತಾರಲ್ಲ, ಅವರು ಕೂಡ ಬಂದಿದ್ದರು. ಅದರ ವಿಶೇಷತೆ ಏನು ಅಂತಲೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಅವರು ಕೂಡ. ಇನ್ನು ಅನೇಕ ಇವರು ಹೋಮ್ ಮೇಡ್ ಸೋಪು ಮತ್ತು ಫೇಸ್ ಪೌಡರು, ಬೇರೆ ಬೇರೆ ಶಾಂಪೂಸು, ಅದನ್ನೆಲ್ಲ ಮನೆಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಇವರು ಕೂಡ ನಮ್ಮ ದಾವಣಗೆರೆಯವರೇ, ಜಯನಗರದಲ್ಲಿ ಬರುತ್ತೆ ಮನೆ. ದೇವರಾಜ ಅರಸ್ ಪಡೆಯವಣ್ಣನೋ ಅಥವಾ ಏನೋ ಹೇಳಿದರು. ಇಲ್ಲಿ ಅಡ್ರೆಸ್ ತೋರಿಸ್ತೀನಿ ನಾನು ಲಾಸ್ಟಿಗೆ. ಇದೆಲ್ಲ ನೋಡಿ ಇದೆ. ಪರಿವರ್ತನ ವೇದಿಕೆಯವರು ಕೂಡ ಬಂದಿದ್ದರು. ಎಲ್ಲದೂ ಕೂಡ ಕಾಂಪೋಸ್ಟು ಗೊಬ್ಬರ ಅಂತ ಹೇಳಿ ಕರೀತಾರಲ್ಲ, ಅದು ಕೂಡ ಅವರು ಕೂಡ ಬಂದಿದ್ದರು. ಹೇಗೆ ಮಾಡೋದು, ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಕೆಲವ್ರಿಗೆ ಮಾಹಿತಿ ಇರಲ್ಲ. ರೈತರಿಗೆ ಬೇಕಾಗಿರುತ್ತೆ. ಅವರು ಕೂಡ ರೈತರಿಗೆ ಯೂಸ್ಫುಲ್ ಆಗೋಂಥದ್ದೇ ಹೇಳಿದರು. ನಾವಾಗಲೇ ಹೇಳಿದ್ನಲ್ಲ, ತಮಿಳುನಾಡು ಮತ್ತು ಕೇರಳದಿಂದ ಬಂದಿದ್ದಾರೆ ಅಂತೇಳಿ. ಅವರು ಬೇಲದ ಹಣ್ಣಿನ ಜಾಮ್ನ ತೊಗೊಂಡು ಬಂದಿದ್ದರು. ಟೇಸ್ಟ್ ಕೂಡ ಚೆನ್ನಾಗಿತ್ತು, ನಮಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದರು. ಇನ್ನು ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥ ಬೇರೆ ಗೃಹೋಪಯೋಗಿ ವಸ್ತುಗಳು ಮತ್ತು ಹೊಲಕ್ಕೆ ಬಳಸೋಂಥ ವಸ್ತುಗಳಿದ್ವು. ಇದು ನೋಡಿ, ಈಚಲು ಅಥವಾ ತಾಳೆ ಎಲೆಯಿಂದ ಬರುತ್ತಲ್ಲ, ಆ ಒಂದು ಗರಿಯಿಂದ ಮಾಡಿರ್ತಕ್ಕಂಥ ಥಿಂಗ್ಸ್ ಇದಿಷ್ಟು ಕೂಡ. ಇದು ತುಂಬ ಅಟ್ರಾಕ್ಷನ್ ಆಗಿತ್ತು, ಅಂದರೆ ಡಿಫ್ರೆಂಟ್ ಆಗಿತ್ತು. ಫೋಟೋ ಫ್ರೇಮ್ಗಳಾಗಿರ್ಬೋದು ಅಥವಾ ಏನಾದರೂ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಬರವಣಿಗೆನ ಇಲ್ಲಿ ಚೆನ್ನಾಗಿ ಅದರಲ್ಲೇ ಒಂದು ಕಲೆನ ಅರಳಿಸಿದ್ರು ಅವರು. ಇದು ನೋಡಿ, ಆಕಾಶ ಬುಟ್ಟಿ ಅಂತೇಳಿ ಕರಿತೀವಲ್ವ ದೀಪಾವಳಿಲಿ, ಅದು. ಆಮೇಲೆ ಟಿನಿ ಟಾಯ್ಸ್ ಅಂತ ಏನು ಕರಿತೀವಲ್ವ, ಮಣ್ಣಿಂದ ಮಾಡಿರ್ತಕ್ಕಂಥದ್ದು, ಅದು ಅವರು ಕೂಡ ಬಂದಿದ್ದರು. ಇದು ನಮ್ಮ ದಾವಣಗೆರೆಯವ್ರದ್ದು ಮಣ್ಣಿನಿಂದ, ಅಂದರೆ ಟೆರ್ರಾಕೂಟದಿಂದ ಮಾಡ್ತಕ್ಕಂಥ ಥಿಂಗ್ಸ್ ಇದೆಲ್ಲ ಕೂಡ. ವಾಟರ್ ಬಾಟ್ಲಿಂದ ಹಿಡಿದು ಟಿಫನ್ ಬಾಕ್ಸ್ವರೆಗೂ ಕೂಡ ಇವರು ಮನೇಲೇ ಮಾಡ್ತೀವಿ ಅಂತ ಹೇಳಿದರು. ಅದು ತುಂಬ ಇಷ್ಟ ಆಯಿತು ನನಗೆ. ವಾಟರ್ ಬಾಟ್ಲ್ ಇರ್ಬೋದು, ಟಿಫನ್ ಬಾಕ್ಸು. ಅವರ ನಂಬರ್ ಕೂಡ ತೊಗೊಂಡೆ ನಾನು. ನೆಕ್ಸ್ಟ್ ಈ ಕಡೆ ಸೈಡ್ ಬಂದರೆ ತಿನಿಸುಗಳು, ಕೈ ರುಚಿಗಳು, ಅಂದರೆ ಟಿಫನ್ಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಅದೆಲ್ಲ ಕೂಡ ಮನೇಲೇ ಮಾಡುವಂಥದ್ದು. ಇವರು ಹರಿಹರದವರು. ಇವರು ಸಜ್ಜೆ ಮತ್ತು ಜವೆ ಗೋಧಿಯಿಂದ ಕೇಕನ್ನು ಮಾಡಿದರು, ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಈಗ ನಾವೆಲ್ಲ ಏನು ಮಾಡ್ತೀವಿ, ಆಧುನಿಕಕ್ಕೆ ಸಂಬಂಧಿಸಿದಾಗೆ ಆ ಥರದ ವಸ್ತುಗಳನ್ನ ಬಳಸ್ತಿರ್ತೀವಲ್ವ, ಎಲ್ಲದೂ ಕೂಡ ಇದು ನಮ್ಮ ಸ್ವದೇಶಿ ವಸ್ತು ಮತ್ತು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಐಸ್ ಕ್ರೀಮ್ ಇದು ನ್ಯಾಚುರಲ್ ಆಗಿ ಯಾವುದೇ ರೀತಿ ಮಿಲ್ಕ್ ಪ್ರಾಡಕ್ಟ್ನ ಉಪಯೋಗಿಸ್ತೆ, ಆಮೇಲೆ ಫ್ರೂಟ್ ಆಯಿಲ್ಗಳನ್ನ ಉಪಯೋಗಿಸ್ತೆ, ಕೊಕೊನಟ್ ಥಿಂಗ್ಸ್ ಏನು ಕೊಕೊನಟ್ ಆಯಿಲ್ ಬರುತ್ತಲ್ಲ
ಅದು ಮತ್ತು ಕೊಕೊನಟ್ ಮಿಲ್ಕಿಂದ ನ್ಯಾಚುರಲ್ ಫ್ರೂಟ್ಗಳನ್ನು ಬಳಸಿರ್ತಕ್ಕಂಥದ್ದು. ಇದು ವೀಳ್ಯದೆಲೆ ಐಸ್ ಕ್ರೀಮ್ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನಾನು ಅವ್ರ ಹತ್ರನೇ ಕೇಳಿದೆ ಹೇಗೆ ಮಾಡ್ತೀರಿ ಏನು ಅಂತೇಳಿ. ಬನ್ನಿ ನೋಡೋಣ. ನಮಸ್ತೆ, ನಿಮ್ಮ ಹೆಸರೇನು? ಸರ್, ನಿಮ್ಮ ಹೆಸರು? ಸುರೇಶ್ ಭಟ್. ನೀವು ಬೇಸಿಕಲಿ ಅಂದರೆ ಎಲ್ಲಿಂದ ಬಂದಿರೋದು? ಮೈಸೂರಿಂದ. ನಿಮ್ಮದು ನ್ಯಾಚುರಲ್ ಐಸ್ ಕ್ರೀಮ್ಸ್ ಅಂತ ನೋಡಿದ್ವಿ, ಇಷ್ಟ ಆಯಿತು. ಸೊ ಸ್ವಲ್ಪ ತೋರಿಸ್ತೀರಾ ಹೆಂಗೆ ಯಾವ ಥರ? ನಿಮ್ಮದು ಕೆಮಿಕಲ್ ಏನು ಯೂಸ್ ಮಾಡಲ್ಲ? ಮತ್ತು ಯಾವುದೇ ಡೈರಿ ಪ್ರಾಡಕ್ಟ್ಸ್ಗಳಿಲ್ಲ. ಹೌದಾ? ಹೈನುಗಾರಿಕೆ ಉತ್ಪನ್ನಗಳನ್ನು ಬಳಸಿ ನಾವು ಮಾಡಲ್ಲ. ಇದು ಪೂರ್ತಿ ತೆಂಗಿನ ಹಾಲಿನಿಂದ ಮಾಡಿರೋ ಅಂಥದ್ದು. ಎಲ್ಲ ಫ್ಲೇವರ್ನು ಕೂಡ ತೆಂಗಿನ ಹಾಲೆ ಮೂಲಕ. ಓಕೆ. ಇಲ್ಲಿ ಡೈರಿ ಪ್ರಾಡಕ್ಟ್ಸ್ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ? ಯಾವುದೇ ಇಲ್ಲ, ವಿಪ್ಪಿಂಗ್ ಕ್ರೀಮು ಅಥವಾ ಯಾವುದೇ ಕ್ರೀಮ್ಗಳು ಆ ಥರದ್ದು ಏನೂ ಇಲ್ಲ. ಬೇಸ್ ಕಂಪ್ಲೀಟ್ ತೆಂಗಿನ ಹಾಲು. ಓಕೆ ಸರ್, ಇಲ್ಲಿ ಯಾವ್ಯಾವ ಫ್ಲೇವರ್ ಮೇನ್ ಆಗಿ ಇದೆ? ನಾವು ತಂದಿರೋದು ಸೀಬೆಹಣ್ಣು, ಮಾವು ಖಾಲಿಯಾಗಿದೆ, ಬೇರೆ ಬಾಕ್ಸಿ. ಓಕೆ. ಇದು ವೀಳ್ಯದೆಲೆ, ಕರಬೂಜ, ಇದು ರಾಗಿ ಬೆಲ್ಲ, ಇದಕ್ಕೆ ಸಕ್ಕರೆ ಹಾಕಿಲ್ಲ. ಓಕೆ. ಇದು ಹಲಸಿನ ಹಣ್ಣಿಂದು. ಸರ್, ವೀಳ್ಯದೆಲೆ ಅಂದರೆ ಹೆಂಗೆ ಅದು? ಮೈಸೂರಿನ ವೀಳ್ಯದೆಲೆ ತಗೊಂಡು ನಾವು ಅದನ್ನು ರುಬ್ಬಿ ಬಿಟ್ಟು ಅದರಿಂದ ರಸ ತೆಗೆದು ನಾವು ಮಾಡಿರೋದಾ ಸರ್? ಓಕೆ, ನೈಸ್ ಸರ್. ಮಕ್ಕಳಿಗೆಲ್ಲ ಈ ಥರದ್ದು ಸ್ವಲ್ಪ ತುಂಬ ಯೂಸ್ ಆಗುತ್ತೆ. ಆಮೇಲೆ ಇದರಲ್ಲಿ ನಾವು ಯಾವುದೇ ವೆಜಿಟಬಲ್ ಆಯಿಲ್ ಬಳಸಲ್ಲ, ರಿಫೈನ್ಡ್ ಆಯಿಲ್ನು ಬಳಸಲ್ಲ, ಡೈರಿ ಪ್ರಾಡಕ್ಟ್ಸ್ ಇಲ್ಲ, ಯಾವುದೇ ಅಲರ್ಜೆಂಟ್ ಇಲ್ಲ. ಕಾರ್ನ್ ಫ್ಲೋರು ಮತ್ತು ಚೈನಾ ಗ್ರಾಸ್ ಅಂತ ಒಂದು ಬರುತ್ತೆ, ಅದು ಸೀವೀಡ್, ಅದು ಓಕೆ, ಸಮುದ್ರ ಕಳೆ ಪಾಚಿ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಅದನ್ನು ಬಳಸ್ತೀವಿ. ಹೌದು ಸರ್. ಯಾವುದೇ ರೀತಿ ಸೋಡಾ ಆ ಥರದ್ದನ್ನು ಕೂಡ ನಾವು ಬಳಸಲ್ಲ. ಓಕೆ, ಥ್ಯಾಂಕ್ ಯು ಸರ್. ಟೇಸ್ಟ್ ನೋಡಿದ್ವಿ ನಾವು ಆವಾಗಲೇ, ಸೊ ಚೆನ್ನಾಗಿ ನ್ಯಾಚುರಲ್ ಅನಿಸ್ತು ಸರ್. ಚಾಕ್ಲೇಟ್ ಬಳಸೋ ಹಣ್ಣುಗಳು ಕೂಡ ಯಾವುದೇ ಆರ್ಟಿಫಿಷಿಯಲ್ ಕಲರು ಫ್ಲೇವರ್ ಇಲ್ಲ. ಆಯಾ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದನ್ನು ಪಲ್ಪ್ ಮಾಡಿ ನಾವು ಮಾಡಿರ್ತೀವಿ. ಹೌದಾ ಸರ್? ಥ್ಯಾಂಕ್ ಯು ಸರ್. ಮಕ್ಕಳು ಚಾಕ್ಲೇಟ್ ಮತ್ತು ಬೇರೆ ಮ್ಯಾಂಗೋ ಫ್ಲೇವರ್ ನೋಡಿದ್ರು. ನಾನು ವೀಳ್ಯದೆಲೆ ಐಸ್ ಕ್ರೀಮ್ ಹೇಗಿದೆ ಅಂತ ಟೇಸ್ಟ್ ಮಾಡಿದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಮಕ್ಕಳು, ನಮ್ಮ ಓನರ್ ಆಂಟಿಯವರು ಊರಲ್ಲಿ ಮನೆ ಕಟ್ಸಿದ್ರಲ್ಲ, ಸೊ ಅಲ್ಲಿಗೆ ಹೋಗಿದ್ದರು. ಅದ್ರ ವಿಡಿಯೋ ಕೂಡ ನನಗೆ ಕಳಿಸ್ಕೊಟ್ಟಿದ್ರು. ಅದೆಲ್ಲ ಪ್ರೋಗ್ರಾಮ್ ನಾವು ನೋಡ್ಕೊಂಡಾದಮೇಲೆ ಸಂಜೆ ಬಂದಮೇಲೆ ಅವರು ಹೊಸ ಮನೆ ಗೃಹಪ್ರವೇಶ ಆಗಿತ್ತು. ಅದ್ರ ವಿಡಿಯೋ ನಾನು ಮಾಡಿಲ್ಲ, ಸೊ ಮಾಡಿ ನೀಟಾಗಿ ತೋರಿಸ್ತೀನಿ ನಿಮಗೆ. ಅಲ್ಲಿಗೆ ಶ್ರುತಿ ಸಿಂಗಾಪುರ ಹೋಗಳಿದ್ಲು, ಹಾಗಾಗಿ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂಥೇಳಿ ಜೊತೆ ಕರ್ಕೊಂಡು ಹೋಗಿದ್ಲು. ಇವರಿಬ್ಬರು ಧನು, ಶ್ರುತಿ ಅಕ್ಕ ತಮ್ಮ. ಸೊ ನಮ್ಮ ಮಕ್ಕಳನ್ನ ತುಂಬ ಇಷ್ಟಪಟ್ಟು ಎಲ್ಲಾದರೂ ಹೋಗೋದಿದ್ರೆ ಇರ್ಬೋದು ಅಥವಾ ಮನೆಯಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಿರ್ತಾರೆ. ಜೊತೆಗೆ ಕರ್ಕೊಂಡು ಹೋಗಿದ್ದು ಸ್ವಲ್ಪ ಫೋಟೋಸ್ ಕೂಡ ನನಗೆ ಕಳಿಸ್ಕೊಟ್ಟಿದ್ರು. ಸೊ ಅವತ್ತಿನ ದಿನ ಕಂಪ್ಲೀಟಾಗಿ ಬ್ಯುಸಿಯಾಗೇ ಇದ್ದರು ಮಕ್ಕಳು. ನಮಗೆ ಕೆಲವೊಂದು ಸರಿ ರಕ್ತ ಸಂಬಂಧಗಳಿಗಿಂತ ನಮ್ಮ ನೆರೆಹೊರೆಯರು ಇರ್ಬೋದು ಅಥವಾ ರಕ್ತ ಸಂಬಂಧಿಕರು ಕೂಡ ಅದಕ್ಕಿಂತ ಜಾಸ್ತಿ ಒಂದು ಬೆಲೆನ ಕೊಡ್ತಾ ಇರ್ತಾರೆ. ಸೊ ಇಷ್ಟಪಡ್ತಿರ್ತಾರೆ. ಅಂಥವ್ರಿಗೆ ನಾವು ಯಾವಾಗಲೂ ಒಬೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಮಕ್ಕಳನ್ನು ಅವ್ರ ಮಕ್ಕಳ ಥರನೇ ಕೆಲವರು ಟ್ರೀಟ್ ಮಾಡ್ತಿರ್ತಾರೆ. ಸಂಬಂಧದಲ್ಲೂ ಅಷ್ಟೇ, ಒಂದು ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ. ಅಂಥ ವ್ಯಾಲ್ಯೂಸ್ಗೆ ನಾವು ಯಾವತ್ತೂ ಬೆಲೆ ಕೊಡಬೇಕು ಅಂತ ನನ್ನ ಅನಿಸಿಕೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಸ್ವದೇಶಿ ವಸ್ತುಗಳನ್ನ ಆದಷ್ಟು ಬಳಸಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಬ್ಯಾನರಲ್ಲಿ ಕೂಡ ಯಾವುದೇ ರೀತಿ ಒಂದು ಪ್ಲಾಸ್ಟಿಕ್ ವಸ್ತುನೂ ಕೂಡ ಬಳಸಿಲ್ಲ. ಎಲ್ಲದೂ ಕೂಡ ಮರದಿಂದ ಮಾಡಿರ್ತಕ್ಕಂಥದ್ದು ಮತ್ತು ಕ್ಲಾತಿಂದ ಮಾಡಿದಂಥ ಬಟ್ಟೆಗಳೇ, ಕ್ಲಾತಿಂದ ಮಾಡಿದಂತಹ ಒಂದು ಬ್ಯಾನರ್ಸ್ ಇರ್ಬೋದು, ಎಲ್ಲದೂ ಕೂಡ ನ್ಯಾಚುರಲ್ ಆಗೇ ಇತ್ತು. ಸೊ ಇದಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಅನಿಸುತ್ತೆ ಈಗಿನ ದಿನಗಳಲ್ಲಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.